ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶ್ರೀ ಗುರು ಮರುಸಿದ್ದೇಶ್ವರ ಸ್ವಾಮಿಯೇ ನಮಃ. ನನ್ನ ಹೆಸರು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಅಂತೇಳಿ ನಾನು ಗುರು ಮರುಸಿದ್ದೇಶ್ವರನ ಭಕ್ತನಾಗಿ ಸೇವೆ ಸಲ್ಲಿಸ್ತಿರುತ್ತೇನೆ. ದಬ್ಬೆಕಟ್ಟದ ಮರುಸಿಸ್ವಾಮಿ ಒಂದು ಪವಾಡ ಪುರುಷ. ಮರುಸಿಸ್ವಾಮಿ ಕಡೂರು ತಾಲೂಕು ಪಂಚನಹಳ್ಳಿ ಹತ್ರ ನಿಡುವಳ್ಳಿ ಅನ್ನೋ ಗ್ರಾಮದಲ್ಲಿ ಬಸವಲಿಂಗಾರಾಧ್ಯ ಸಿದ್ದಾಂಬೆರವರ ಎರಡನೇ ಪುತ್ರರಾಗಿ ಜನಿಸ್ತಾರೆ. ಮರುಸಿದ್ದರು ಜನಿಸಿದ ನಂತರ ಗುರುವಿನಿಂದ ಲಿಂಗ ದೀಕ್ಷೆಯನ್ನು ಪಡೆದು ಹಿರೇಕಲ್ಲು ಸಿದ್ದರ ಬೆಟ್ಟದಲ್ಲಿ ತಪಸ್ಸನ್ನು ಮಾಡ್ತಾರೆ. ತಪಸ್ಸನ್ನು ಮಾಡಿದಂತಹ ಸಿದ್ದೇಶ್ವರನ ಅನುಗ್ರಹದಿಂದ ಒಂದು ಲೋಕ ಕಲ್ಯಾಣಕ್ಕಾಗಿ ಸಂಚಾರವನ್ನು ಕೈಗೊಳ್ತಾರೆ. ಮರುಸಿಸ್ವಾಮಿ ಚಿಕ್ಕ ವಯಸ್ಸಿನಲ್ಲಿ ಆ ಒಂದು ಸಾಧನೆಗೆ ಮುಂದಾಗ್ತಾರೆ. ಲೋಕ ಸಂಚಾರಕ್ಕೆ ಕೈಗೊಂಡು ಅವರು ಆಂಧ್ರ ಪ್ರದೇಶದ ಶ್ರೀಶೈಲ ಭ್ರಮರಾಂಬಿಕಾ ಮಲ್ಲಿಕಾರ್ಜುನ ಸ್ವಾಮಿಯ ಸನ್ನಿಧಿಗೆ ಹೋಗಿ ಅಲ್ಲಿ ಅಖಂಡ ತಪಸ್ಸನ್ನು ಮಾಡ್ತಾರೆ. ಅಲ್ಲಿ ಅಖಂಡ ತಪಸ್ಸನ್ನು ಮಾಡಿ ಅವರು ಪ್ರತ್ಯಕ್ಷ ಆಗ್ತಾರೆ. ಭ್ರಮರಾಂಬಿಕೆ ಮಲ್ಲಿಕಾರ್ಜುನ ಸ್ವಾಮಿ ಪ್ರತ್ಯಕ್ಷ ಆಗಿ ಭಕ್ತ ನಿಮಗೇನು ಬರಬೇಕು ಅಂತ ಕೇಳ್ಕೊತಾರೆ. ಮರುಸಿಸ್ವಾಮಿಯವರು ನನಗೆ ಅನ್ನಪೂರ್ಣೇಶ್ವರಿ ಒಲುಮೆ ಆಗಲಿ, ಬಂದ ಭಕ್ತರಿಗೆ ಅನ್ನ ಸಂತರ್ಪಣೆ ನಡಿಬೇಕು, ಅನ್ನದಾಸೋಹ ನಡಿಬೇಕು ಅನ್ನೋ ಒಂದು ವರನ ಕೇಳ್ಕೊತಾರೆ. ಅವರು ತಥಾಸ್ತು ಅಂತೇಳಿ ದೇವತೆಗಳು ಆಶೀರ್ವಾದ ಮಾಡ್ತಾರೆ. ನಂತರ ಅವ್ರು ಸಂಚಾರ ಬರ್ತಾರೆ. ಬರಬೇಕಾದ್ರೆ ಅವರು ಏನು ಗ್ರಾಮಗಳಲ್ಲಿ ಹೋದಾಗ ಅವ್ರದ್ದೇ ಆದಂಥ ಒಂದು ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೊತಾರೆ. ಅವ್ರು ಮಾಡಿದ್ದ ಜಾಗದಲ್ಲೆಲ್ಲ ಒಂದು ಪವಾಡಗಳು. ಉದಾಹರಣೆ ಹೇಳ್ಬೇಕು, ಚಿಕ್ಕನಹಳ್ಳಿ ತಾಲೂಕಿನ ಮದನ್ ಮಾಡೋ ಕೆರೆ ಬರಗಾಲ ಬಂದು ಒಣಗೋಯ್ತಂತೆ. ಅವರ ಒಂದು ಪವಾಡದಿಂದ ಒಂದೇ ರಾತ್ರಿಲಿ ಅದು ಮಳೆ ಬಂದು ಕೆರೆ ಕೋಡಿ ಬಿತ್ತಂತೆ. ದಬ್ಬೆಕಟ್ಟ ಗ್ರಾಮದಲ್ಲಿ ಮಾರಿ ಸೇರ್ಕೊಂಡಿರ್ತಾಳೆ. ಆ ಮಾರಿ ಇಡೀ ಊರಿನ ಜನಕ್ಕೆ ಹಿಂಸೆ ಕೊಡ್ತಿರ್ತಾಳೆ. ಅವಳು ಹೆಂಗೆ ಹಿಂಸೆ ಕೊಡ್ತಾಳೆ ಅಂತಂದರೆ ಒಂದೊಂದಕ್ಕೆ ಹಿಂಸೆ ಕೊಡ್ತಿರಲ್ಲ. ಅವಳಿಗೆ ದಿನಕ್ಕೊಂದು ಬಲಿ ಬೇಕಾಗಿರುತ್ತೆ. ಅವಳಿಗೆ ಜನಗಳನ್ನ ತಿಂತಿರ್ತಾಳೆ. ಆ ಗ್ರಾಮದ ಜನ ನೊಂದು ಬೆಂದು ಸೋತೋಗಿರ್ತಾರೆ. ಭಗವಂತ ನಮ್ಮ ರಕ್ಷಣೆ ಮಾಡೋಕ್ಕೆ ಯಾರು ಇಲ್ವಲ್ಲಪ್ಪ ಅಂತೇಳಿ ಬೇಡ್ತಿರ್ತಾರೆ. ಮೊದಲು ಮಾಡೋ ಕೆರೆನ ಕೋಡಿ ಬೀಳಿಸ್ತಂಥ ಪವಾಡ ಪುರುಷ ಮರುಸಿಸ್ವಾಮಿ ಚಿಕ್ಕನಹಳ್ಳಿಗೆ ಆಗಮಿಸ್ತಾರೆ. ಜನಕ್ಕೆ ದಬ್ಬೆಕಟ್ಟ ಜನಕ್ಕೆ ಗೊತ್ತಾಗುತ್ತೆ ಚಿನ್ನಹಳ್ಳಿ ಬಂದರೆ ಮರುಸಿಸ್ವಾಮಿ ಅಂತೇಳಿ. ಹಂಗಾಗಿ ಮರುಸಿಸ್ವಾಮಿಯವರ ಸನ್ನಿಧಿಗೆ ಇಡೀ ಗ್ರಾಮದ ಜನ ಎಲ್ಲ ಹೋಗಿ ದುಂಬಾಲು ಬೀಳ್ತಾರೆ. ಪಾದಕ್ಕೆ ಬಿದ್ದು ಶರಣಾಗಿ ಪರಮಾತ್ಮ ನಮಗೆ ಕಾಪಾಡೋ, ಹಿಂಗೆ ಮಾರಿ ನಮ್ಗೆ ಹಿಂಸೆ ಕೊಡ್ತಾವಳೆ, ನಮ್ಮನ್ನು ರಕ್ಷಣೆ ಮಾಡು ಅಂತೇಳಿ ಬೇಡ್ಕೊಂತಾರೆ. ಕರುಣಾಮಯಿ ಮರುಸಿಸ್ವಾಮಿ ಏನು ಮಾಡ್ತಾರೆ, ನಡ್ರಿ ನೋಡೋಣ ಅಂಥೇಳಿ ಭಕ್ತನ ಕರ್ಕೊಂಬಂದಾಗ ಪುರಪ್ರವೇಶ ಮಾಡ್ತಾರೆ. ದಬ್ಬೆಕಟ್ಟ ಪುರಪ್ರವೇಶ ಮಾಡ್ತಿದ್ದಂಗೆ ಆ ಮಾರಿ ಬಿರುಗಾಳಿ ಅಂತ ಬಂದು ಅಬ್ಬರಿಸ್ಕೊಂಡು ಬರ್ತಾಳಂತೆ. ಬಿರುಗಾಳಿ ಅಂತ ಬಂದು ನಿಂತ್ಕೊಂಡು ಮರುಸಿಸ್ವಾಮಿ ಎದುರು ನಿಂತ್ಕೊಂತಾಳಂತೆ. ಶಾಂತಮೂರ್ತಿ ಸೌಮ್ಯ ಸ್ವರೂಪ ಅಂತ ಮರುಸಿಸ್ವಾಮಿ ಬುದ್ಧಿ ಹೇಳ್ತಾರೆ ಮಾರಿಗೆ, ನೀನು ಜನಗಳನ್ನ ಈ ಹಿಂಸೆ ಕೊಡೋದು ಬಿಟ್ಬಿಡು, ಬಲಿತನದ ಬಿಟ್ಬಿಡು, ಮನುಷ್ಯನ ಏನು ದೈವ ಸಂಕಲ್ಪಕ್ಕೆ ಜೀವರಾಶಿಗಳಲ್ಲಿ ಮನುಷ್ಯನ ಒಂದು ಜೀವ ಐತಲ್ಲ, ಯಾರು ಹಿಂಸಿಸಬಾರ್ದು ಅಂತ ಎಷ್ಟೇ ಬುದ್ಧಿ ಹೇಳಿದ್ರು ಮಾರಿ ಹಠ ಬಿಡ್ದಲೆ ವಾದಕ್ಕೆ ವಾದ ಮಾಡ್ಕೊಂಡು ನಿಂತ್ಕೊಂತಾಳೆ. ಮರುಸಿಸ್ವಾಮಿಯವರು ತಾಳ್ಮೆ ಇರ್ತಾರೆ. ತಾಳ್ಮೆಯ ನಂತರ ಅವರು ಒಂದು ಏನು ಸ್ವಲ್ಪ ಸಿಟ್ಕೊಂಡು ತಮ್ಮ ಬೆತ್ತ ಇರುತ್ತಲ್ಲ, ಬೆತ್ತದಲ್ಲಿ ಶಿಕ್ಷೆ ಮಾಡೋಕ್ಕೆ ಹೋಗ್ತಾರೆ. ಯಾರಿಗೆ? ಮಾರಿಗೆ. ಆ ಬೆತ್ತ ತಗೊಂಡು ಹೊಡೆಯೋಕ್ಕೆ ಹೋದಾಗ ಮಾರಿ ಏನು ಮಾಡ್ತಾಳೆ, ಅವ್ರು ತಪ್ಪಿಸ್ಕೊಂಡು ಮರದಿಂದ ಮರಕ್ಕೆ ಹಾರ್ಕೊಂಡು ಹೋಗ್ಬಿಡ್ತಾಳೆ ಕೈ ಸಿಗ್ದಂಗೆ. ಮರುಸಿಸ್ವಾಮಿಯವರು ತಮ್ಮ ಇದು ಜೋಳಿಗೆಳಿದಂಥ ವಿಭೂತಿ ಗಟ್ಟಿಲಿ ಮತ್ತು ಆ ಊರಿನ ಗ್ರಾಮ ಒಂದು ಹಸಿನ ಗಂಧ ಅವೆರಡೂ ಒಂದು ಇದರಿಂದ ಒಂದು ದಿಗ್ಬಂಧನ ಮಾಡ್ತಾರೆ. ದಿಗ್ಬಂಧನ ಮಾಡಿ ಮಾರಿನ ಒಂದು ಕಡೆ ಕುಂಡಿಸ್ತಾರೆ. ಅವಳು ಮರಕ್ಕೆ ಹೋಗಿ ಕುಂತಿರ್ತಾಳೆ ಮಾರಿ ಕೈ ಸಿಗ್ದಂಗೆ. ಆ ದಿಗ್ಬಂಧನ ಮಾಡಿದ ಮೇಲೆ ಮಾರಿ ಎಲ್ಲೂ ಹೋಗ್ದಂಗೆ ಆಗ್ಬಿಡುತ್ತೆ. ಅವಳು ಮತ್ತೆ ಸಿಟ್ಟಿಂದ ಬಂದು ನನ್ನ ದಿಗ್ಬಂಧನ ಮಾಡಿದ ಸಿಟ್ಟಲ್ಲಿ ಬಂದು ಮತ್ತೆ ನಿಂತ್ಕೊಂತಾಳೆ ಮುಂದಕ್ಕೆ ಮರುಸಿಸ್ವಾಮಿ ಮುಂದಕ್ಕೆ. ಮರುಸಿಸ್ವಾಮಿ ಮುಖ ನೋಡಿಕೊಂಡು ದೃಷ್ಟಿ ಇಟ್ಟು ನೋಡಿ ತನ್ನ ಕಣ್ಣುಗಳಿಂದ ಕೆಂಡ ಉಂಡೆನ ಚಿಮ್ತಾಳಂತೆ. ದಪ್ಪ ಉಂಡೆಗಳನ್ನ ಮಾರಿ ಚಿಮ್ತಾಳಂತೆ. ಆ ಸ್ವಾಮಿ ಶಾಂತಿಯಾಗಿದ್ದ ಸ್ವಾಮಿ ಆ ಕೆಣಗಳು ಬರೋದು ನೋಡಿ ರೌದ್ರವತಾರ ಕಣ್ಣು ಕೆಂಪು ಮಾಡ್ಕೊಂಡು ಏನು ಬಂದಂಥ ಉಂಡೆಗಳನ್ನ ಬಿಸಿ ಉಂಡೆಗಳನ್ನ ಕಚ ಹೋದು ನುಂಗು ಬಿಡ್ತಾರಂತೆ. ಅಂಥ ಪವಾಡ ಮಾಡಿದಂಥ ಮರುಸಿಸ್ವಾಮಿಯವರ ಒಂದು ಪ್ರತ್ಯಕ್ಷ ಕಂಡಂಥ ಮಾರಿ ಏನು ಮಾಡ್ತಾಳೆ, ಶರಣ ಆಗ್ಬಿಟ್ಟು
ಗುರುವಡೆಯ ನಾನು ಕ್ಷಮೆ ಇರಲಿ, ನನ್ನ ತಪ್ಪಾಯಿತು, ನಾನು ನಿಂಗೆ ಶರಣಾಗತಿ ಆಗ್ತೀನಿ, ನನಗೆ ಬಿಟ್ಬಿಡು ಅಂತೇಳಿ ಕೇಳ್ಕೊತಾಳಂತೆ. ಅವಳಿಗೆ ಆಶೀರ್ವಾದ ಮಾಡಿ, ನಿಂಗೂ ಒಳ್ಳೆಯದಾಗಲಿ, ನೀನು ಯಾರಿಗೂ ತೊಂದರೆ ಕೊಡಬೇಡ, ನೀನು ಹೋಗು ಅಂತೇಳಿ ಆಶೀರ್ವಾದ ಮಾಡಿ ಕಳಿಸ್ತಾರಂತೆ ಮಾರಿಗೂ. ಆ ಮಾರಿ ಹೋದ ನಂತರ ಗ್ರಾಮಸ್ಥರು ಏನು ಮಾಡ್ತಾರೆ, ಮಹಾನ್ ಭಾವ ನೀನು ನಮ್ಮೂರಲ್ಲಿ ನೆಲೆಸು, ನೀನು ನಮಗೆ ರಕ್ಷಕನಾಗಿದೆಯಾ, ನೀನು ನಮ್ಮೂರಲ್ಲಿ ನೆಲೆಸು ಅಂತ ಕೇಳ್ಕೊಂತಾರಂತೆ. ಮಲ್ಸಿ ಸ್ವಾಮಿ ಹೇಳ್ತಾರಂತೆ, ಇಲ್ಲ, ನಾನು ಲೋಕ ಕಲ್ಯಾಣಕ್ಕಾಗಿ ಲೋಕ ಸಂಚಾರ ನಾನು ಕೈಗೊಂಡಿದ್ದೀನಿ, ನಾನು ಮುಂದಿನ ಗ್ರಾಮಗಳಿಗೆ ಹೋಗಬೇಕು ಅಂತೇಳಿ ಅವರು ಆಶೀರ್ವಾದ ಮಾಡಿ, ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಮುಂದೆ ಲೋಕ ಸಂಚಾರ ಮಾಡಿಕೊಂಡು ಗ್ರಾಮಗಳೆಲ್ಲ ಭೇಟಿ ಕೊಟ್ಕೊಂಡು ಅವರು ತಮಡಳ್ಳಿ ಬೆಟ್ಟದ ಮಲ್ಲಿಕಾರ್ಜುನ ಸ್ವಾಮಿನ ದರ್ಶನ ಮಾಡಿಕೊಂಡು ಅಲ್ಲಿಂದ ಕುಪ್ಪೂರು ಕೆರೆ ಏರಿ ಹಿಂಭಾಗ ಅಲ್ಲಿ ನಿಜೈಕೆ ಆಗ್ತಾರೆ. ಅದೆಲ್ಲ ಆದ ನಂತರ ಕಾಲಾನಂತರ ಏನು ದಬ್ಬೆಕಟ್ಟೆ ಗ್ರಾಮದಲ್ಲಿ ಬಿದಿರು ಮನೆ ಇರುತ್ತಲ್ಲ, ಅಂದರೆ ಮ್ಯಾದ್ರು ಅವರ ಕುಲಕಸಬು, ಮರ ಕುಕ್ಕೆ ತೊಟ್ಲು ಎಲ್ಲ ಮಾಡೋವಂಥ ಮನೆಗೆ ಬೇಕಾದ ಸಲಕರಣೆ ಬೇಕಾದಂಥ ವಸ್ತುಗಳನ್ನ ಮಾಡೋಕ್ಕೆ ಮ್ಯಾದ್ರು ಬಿದಿರು ಕಡಿಯೋಕ್ಕೆ ಅಂತ ಬಂದಾಗ, ಬಿದಿರು ಕಡಿಬೇಕಾದ್ರೆ ಮಲ್ಸಿ ಸ್ವಾಮಿ ಉದ್ಭವಿಸಿದಾರಲ್ಲಿ. ಯಾರ ಜೊತೆಯಲ್ಲಿ ಅಲ್ಲಮ ಪ್ರಭು, ರೇವಣ ಸಿದ್ದೇಶ್ವರ ಅವರಿಬ್ಬರ ಜೊತೆಯಲ್ಲಿ ಮಲ್ಸಿದ್ದೇಶ್ವರ ಉದ್ಭವಿಸಿದ್ದಾರೆ. ಇದನ್ನು ಕಂಡು ಜಗತ್ತೇ ಬೆರಗಾಗತ್ತೆ. ಆ ಒಂದು ಏನು ಉದ್ಭವಿಸಿದ ಜಾಗದಲ್ಲಿ ಇವತ್ತು ದೇವಾಲಯ ಕಟ್ಟಿ ಪ್ರತಿ ವರ್ಷ ಯುಗಾದಿ ಹಬ್ಬ ಆದ ನಂತರ ಮಾರಿಯನ್ನು ಏನು ಓಡಿಸಿದ್ದ ಒಂದು ಕುರುಹಾಗಿ, ಆ ಕೆಣದ ಉಂಡೆಗಳನ್ನ ತಿಂದಂಥ ಒಂದು ಕುರುಹಾಗಿ ಭಕ್ತರು ಇವತ್ತು ಪ್ರತಿ ವರ್ಷ ಸ್ವಾಮಿಗೆ ಕೆಣದ ಎಡೆ ಮಾಡ್ತಾರೆ. ಅದೇ ಶ್ರೇಷ್ಠ. ಕೆಣದ ಎಡೆ ಮಾಡಿ ತಮ್ಮ ಸೇವೆಯನ್ನು ಅವರು ಸಲ್ಲಿಸ್ಕೊಂಬತ್ತಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಸರ್ವ ಜನಾಂಗನೂ, ಇದಕ್ಕೆ ಜಾತಿ ಭೇದ ಭಾವ ಧರ್ಮ ಯಾವುದೂ ಇಲ್ಲ, ಮಲ್ಸಿ ಸ್ವಾಮಿಗೆ ಎಲ್ಲ ಭಕ್ತರು ಒಂದೇ ಅನ್ನೋ ಲೆಕ್ಕಾಚಾರದಲ್ಲಿ ನಡ್ಕೊಂಡು ಹೋಗ್ತಾರೆ. ಇವತ್ತು ಸಹ ಎಲ್ಲ ಜನಾಂಗದವ್ರು ನಡ್ಕೊತಾರೆ. ತಮ್ಮ ಮಕ್ಕಳಿಗೆ ಏನು ಅರ್ಕೆ ಮಾಡ್ಕೊಂಡಿರ್ತಾರೆ, ಮಕ್ಕಳು ಹುಟ್ಟಿರೆ ನಿಜವಾಗ್ಲು ಹೆಣ್ಮಕ್ಳು ಹುಟ್ಟಿರೆ ಮಲ್ಸಿದ್ದಮ್ಮ ಅಂತ ಕಟ್ತಾರೆ, ಗಂಡು ಮಕ್ಕಳು ಹುಟ್ಟಿರೆ ಮಲ್ಸಿದ್ದಯ್ಯ ಅಂತ ಕಟ್ತಾರೆ, ಕೆಣ್ಣದಯ್ಯ ಅಂತ ಹೆಸರು ಕಟ್ಟಿದ್ದಾರೆ. ಹೀಗೆ ಅವರ ನಾಮಕರಣ ಮಾಡ್ಕೊಂಡು ಇವತ್ತು ಅವ್ರ ಬದುಕನ್ನ ಹಸನು ಮಾಡ್ಕೊಂಡವ್ರೆ. ಇವು ಸತ್ಯವಾದ ಪ್ರತ್ಯಕ್ಷ ಪವಾಡಗಳು ಇವತ್ತು ನಡೀತಾ ಇದ್ದಾವೆ. ಹಾಗಾಗಿ ಈ ದಬ್ಬೆಕಟ್ಟೆ ಕ್ಷೇತ್ರ, ಈ ಪುಣ್ಯ ಕ್ಷೇತ್ರ, ನಿಜಕ್ಕೂ ಈ ಕ್ಷೇತ್ರಕ್ಕೆ ಬಂದು ಸೇವೆ ಸಲ್ಲಿಸಿದ್ರೆ ಯಾವತ್ತೂ ಭಗವಂತ ಕೈ ಬಿಡಲ್ಲ ಅನ್ನೋದಕ್ಕೆ ನೂರಾರು ಸಾವಿರಾರು ಉದಾಹರಣೆಗಳಿದ್ದಾವೆ. ಹಾಗಾಗಿ ನಂಬಿ ನಡೆದರೆ ದೈವ ಎಂದಿಗೂ ಕೈ ಬಿಡೋದಿಲ್ಲ. ಈ ಸೇವೆ ಮಾಡೋಕ್ಕೆ ನನಗೂ ಒಂದು ಅವಕಾಶ ಕೊಟ್ಟವನೇ. ಹಾಗಾಗಿ ಏನು ಇದೇ ವರ್ಷ 2026 ಮಾರ್ಚ್ 31ನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಅಗ್ನಿಕುಂಡೋತ್ಸವ ಕೆಂಡಾರ್ಚನೆ ನಡೆಯುತ್ತೆ. ರಾಜ್ಯದ ಸಕಲ ಶ್ರೀಮಂತರಾಗಿರೋ ಬಡವರು ಎಲ್ಲ ಜನಾಂಗದವರು ಬರ್ತಾರೆ. ಎಲ್ಲ ವರ್ಗದ ಜನರು ಬಂದು ಭಕ್ತಿಯಿಂದ ಸೇವೆ ಸಲ್ಲಿಸಿ ಇವತ್ತು ನಡ್ಕೊತವ್ರು. ಅದೇ ರೀತಿಯಲ್ಲಿ ಎಲ್ಲ ಥರ ಭಕ್ತರು ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊತೀನಿ. ಗುರುವೇ ನಮಃ.